ಹಾಯ್ ಗಾಯ್ಸ್, ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೈತುಮಾರಿ ಯೂಟ್ಯೂಬ್ ಚಾನಲ್. ಸೊ ಏನಪ್ಪ, ಚಾಲೆಂಜಿಂಗ್ ವಿಡಿಯೋ ಎಲ್ಲ ಮುಗಿದು ಇನ್ನೇನು ವಿಡಿಯೋ ಮಾಡೋದು ಬಿಟ್ಟು ಬಿಡಬೇಕು ಅಂತ ಅಂದ್ಕೊಂಡು, ಬಟ್ ನಾನು ಹೇಳಿದ್ನಿ ವಿಡಿಯೋ ಮಾಡುವಾಗ ಹೇಳಿದ್ನಿ ನಿಮ್ಗೆ. ಸೊ ಚಾಲೆಂಜಿಂಗ್ ವಿಡಿಯೋ ಮುಗಿದ್ರು ನಾ ವಿಡಿಯೋ ಮಾಡೋದು ಬಿಡೋದಿಲ್ಲ ಅಂಥೇಳಿ. ಸೊ ಸುಮ್ಮನೆ ಯಾಕೆ ಬಿಟ್ಟು ವೇಸ್ಟ್ ಮಾಡ್ಕೊಳ್ಳಿ, ಯೂಟ್ಯೂಬ್ ಒಳಗೆ ಒಂದು ಏನಾರ ಅಚೀವ್ ಮಾಡ್ಬೇಕಂತ ಅಂದ್ಕೊಂಡಿನಿ. ಸೊ ಹಂಗಾಗಿ ನನಗಂತರೂ ಹೇಳ್ಬೇಕಂತಂದ್ರೆ ಯೂಟ್ಯೂಬ್ ಬಿಡೋಕೆ ಇಷ್ಟನೇ ಇಲ್ಲ. ಸೊ ಸಪೋರ್ಟ್ ಇಲ್ಲಾರ್ದಕ್ಕೆ ಜಗಳ ಮಾಡ್ತೀನಿ ಮನ್ಯಾಗ. ಏನಂತಂದ್ರೆ ಅವ್ರವ್ರ ಜೊತೆಗೆ ಅಲ್ಲ, ನನ್ನ ಗಂಡನ ಜೊತೆಗೆ ಅಷ್ಟು ಜಗಳ ಮಾಡ್ತೀನಿ. ಸಪೋರ್ಟ್ ಮಾಡೋದಿಲ್ಲ, ವಿಡಿಯೋ ಮಾಡೋಕೆ ಅಲ್ಲೇ ಇಲ್ಲಿ ಕರ್ಕೊಂಡು ಹೋಗೋದಿಲ್ಲ, ಏನಿಲ್ಲ ಅಂಥೇಳಿ. ಸೊ ಅಷ್ಟೇ. ಸೊ ಮತ್ತು ಅವ್ರು ಕರ್ಕೊಂಡು ಹೋಗ್ಲಿಕ್ಕೆ ಏನಾಯ್ತು, ನಾನಾದರೂ ಏನಾದರೂ ಮನೆಯಾಗ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ಏನಾದರೂ ಒಂದು ವಿಡಿಯೋ ಮಾಡ್ತಿರ್ತೀನಿ ಹಂಗೆ. ಸೊ ಹೇಳ್ಬೇಕಂತಂದ್ರೆ ಯಾರನ್ನೂ ನೆಚ್ಕೊಂಡು ಸಾಧನೆಗೆ ಕೈ ಹಾಕಕ್ಕೆ ಹೋಗ್ಬಾರ್ದು ಅಂತ ಅನ್ಕೋತೀನಿ ನಾನು. ಸೊ ಯಾವಾಗ ಯಾರು ಎಷ್ಟು ಕೈ ಕೊಡ್ತಾರಂತ ಹೇಳಕ್ಕೆ ಬರ್ದಿಲ್ಲ. ಹಾಗಾಗಿ ಮತ್ತೊಬ್ಬರ ಮ್ಯಾಲೆ ಡಿಪೆಂಡ್ ಆಗೋದಕ್ಕಿಂತ ಒಬ್ಬರ ಅಚೀವ್ ಮಾಡೋದಂತರೂ ಬೆಸ್ಟ್ ಅಂತ ಅನ್ಕೋತೀನಿ. ಸ್ವಲ್ಪ ಒಬ್ಬರ ಏಕಾಂಗಿಯಾಗಿ ಅಚೀವ್ ಮಾಡ್ಬೇಕಂತಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಆದ್ರೆ ಸಕ್ಸಸ್ ಒಂದಿನ ಡೆಫಿನೆಟ್ಲಿ ಸಿಗ್ತೈತಿ. ಹಾಗಾಗಿ ಅವರಿಲ್ಲ ಇವರಿಲ್ಲ, ಸಪೋರ್ಟ್ ಮಾಡೋರಿಲ್ಲ, ಸೊ ನನ್ನ ವಿಡಿಯೋ ನೋಡೋರಿಲ್ಲ, ನನಗೆ ಯಾರೂ ವಿಡಿಯೋ ನೋಡೋದಿಲ್ಲ, ಹಿಂಗೆ ಅಂದ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ನನಗೂ ಇಷ್ಟ ಇಲ್ಲ. ಸೊ ಇರಲಿ, ಯಾರು ಬಂದಿರ್ತಾರೆ, ಬಿಟ್ಟಿರ್ತಾರೆ. ಸೊ ಒಂದಿನ ನಾನು ನಿನ್ನೆ ನನ್ನ ಫ್ರೆಂಡಿಗೆ ಫೋನ್ ಮಾಡಿದ್ನಿ, ಆಕೆ ಇದನ್ನ ಹೇಳಿದ್ರೆ. ಸೊ ಯಾರನ್ನೂ ಭಾಳ ಅಷ್ಟೊಂದು ಇದು ಮಾಡೋಕೆ ಹೋಗಬೇಡ, ಕೇರ್ ಮಾಡಿದಷ್ಟು ನೀನು ಕೇರ್ಲೆಸ್ಸಾಗಿ ಮಾಡ್ತಿರ್ತಾರೆ ಅಂತ ಹಿಂಗೆಲ್ಲ ಇದು. ಸೊ ನಾನು ಅರ್ಥ ಮಾಡ್ಕೊಂಡು ಈಗ ಒಬ್ಬಕ್ಕೆ ವಿಡಿಯೋ ಮಾಡೋಕ್ಕೆ ಶುರು ಮಾಡಿದ್ನಿ. ಸೊ ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡ್ಬೇಕಂತಂದ್ರೆ ನನ್ನ ಮೈಂಡ್ ಒಳಗೆ ಏನು ಸೆಟ್ ಮಾಡ್ಕೊಂಡು ಯೂಟ್ಯೂಬ್ ಚಾಲೂ ಮಾಡಿದ್ನಿ ಅನ್ನೋದನ್ನು ನಾನು ಇವತ್ತು ಹೇಳ್ತೀನಿ ನಿಮ್ಗೆ. ಸೊ ಏನಪ್ಪ ಅಂತಂದ್ರೆ ಯೂಟ್ಯೂಬ್ ಮಾಡಬೇಕು, ಏನಾದರೂ ಅದ್ರೊಳಗೆ ಅಚೀವ್ ಮಾಡಬೇಕು ಅಂತ ಎಲ್ಲರಿಗೆ ಆಸೆ ಇರುತ್ತೆ. ಸೊ ನನ್ನ ಥರ ಹೊಸದಾಗಿ ಯಾರಾದರೂ ವಿಡಿಯೋ ಮಾಡೋರಿದ್ರೆ, ನಾನೇನು ಈಗ ಹೊಸದಾಗಿ ವಿಡಿಯೋ ಮಾಡೋಕತ್ತಿಲ್ಲ. ಸೊ ಆದರೂ ಹೇಳ್ತೀನಿ, ಈ ಥರ ನಂದು ಇನ್ನೂ ಸಣ್ಣ ಅಕೌಂಟ್ ಐತಿ, ಸಣ್ಣ ID ಐತಿ. ಸೊ ಹಾಗಾಗಿ ಯಾರಾದರೂ ವಿಡಿಯೋ ಮಾಡೋರಿದ್ರೆ ಅದು ಯಾವ ಥರ ಮೈಂಡ್ ಒಳಗೆ ಸೆಟ್ ಮಾಡ್ಕೊಂಡು ವಿಡಿಯೋ ಮಾಡ್ಬೇಕಂತಂದ್ರೆ, ಸೊ ಎಲ್ಲರೂ ನೋಡ್ತಾರಂತ ಅಂದ್ಕೊಂಡು ನಾವು ವಿಡಿಯೋ ಮಾಡೋಕೆ ಹೋಗ್ಬಾರ್ದು. ಸೊ ಯಾರು ನೋಡಿದಾರೆ ನೋಡಲಿ, ಬಿಡಲಿ, ಈ ಥರ ಯೋಚನೆ ಮಾಡ್ಕೊಂಡು ವಿಡಿಯೋನ ಚಾಲೂ ಮಾಡಬೇಕು. ಮತ್ತು ಹಂಗೆ ಹೇಳ್ಬೇಕಂತಂದ್ರೆ ಯೂಟ್ಯೂಬರ್ಸ್ ಅಂತಂದ್ರೆ ಯೂಟ್ಯೂಬಿಂದ ಆಫೀಸಿಂದ ನಮ್ಮ ವಿಡಿಯೋಗಳು ಎಲ್ಲರಿಗೂ ಹೋಗುವಂಗೆ ಮಾಡ್ತಿರ್ತಾರೆ, ಶೇರ್ ಮಾಡ್ತಿರ್ತಾರೆ ಕರೆ. ಸೊ ಒಬ್ಬೊಬ್ಬರು ಇಂಟ್ರೆಸ್ಟ್ ಕೊಟ್ಟು ನೋಡ್ತಿರಂಗಿಲ್ಲ, ಅದು ಯೂಟ್ಯೂಬರ್ ತಪ್ಪಲ್ಲ. ಸೊ ನಾವು ಯಾವ ಥರ ಅವರಿಗೆ ದಿನ ಇಂಪ್ರೆಸ್ ಮಾಡೋ ರೀತಿ ವಿಡಿಯೋ ಮಾಡಬೇಕಾಗತ್ತೆ ನಾವು. ಸೊ ವಾಯ್ಸ್ ಬರಾಕತ್ತೈತಿ ಇರ್ರಿ ಒಂದು ನಿಮಿಷ. ದಿನ ಇಂಪ್ರೆಸ್ ಮಾಡೋ ರೀತಿ ನಾವು ವಿಡಿಯೋಗಳನ್ನು ಮಾಡ್ತಿರ್ಬೇಕು. ಅಮ್ಮ ಈಗೇನಪ್ಪ ದಿನಾಲೂ ಒಂದೇ ಥರ ಬೋರಿಂಗ್ ಸಬ್ಜೆಕ್ಟ್ ತೊಗೊಂಡು ಕೊಯ್ತಿದ್ರು, 100 days ಹೆಂಗೋ ಕಂಪ್ಲೀಟ್ ಮಾಡಾಳ, ಈಗ ದೊಡ್ಡ ಬಿಲ್ಡಪ್ ಕೊಡ್ತಾ ಅಂತೆಲ್ಲ ಅನ್ಕೋಬೋದು ನೀವು. ಸೊ ಆ ಥರ ಏನಿಲ್ಲ, ನನಗೆ ಸಪೋರ್ಟ್ ಇಲ್ಲಾರ್ದಕ್ಕೆ ಹೊರಗಡೆ ಹೋಗೆಲ್ಲ ಮಾಡೋಕ್ಕಾಗಲಿಲ್ಲ. ಸೊ ನಾನು ಇಂತಿಷ್ಟ ಕಂಟೆಂಟ್ನ ಮಾಡಬೇಕು, ಈ ರೀತಿ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಎಲ್ಲ ಸಖತ್ತಾಗಿ ಮಾಡಿದ್ದೀನಿ ಕರೆ. ಸಪೋರ್ಟ್ ಇಲ್ಲಾರ್ದಕ್ಕೆ ನಾನು ಯಾವುದೇ ರೀತಿ ಕಂಟೆಂಟ್ನ ಚೆನ್ನಾಗಿ ಮಾಡೋಕ್ಕಾಗಲಿಲ್ಲ. ಸೊ ಇರಲಿ, ಆದರೂ ನಾನು ಒಂದು ಒಳ್ಳೆ ರೀತಿ ಒಳಗೆ ಮುಗಿಸಿನಂತ ಅನ್ಕೋತೀನಿ ನಾನು 100 days. ಸೊ ಮಗಳ ಜೊತೆ ಮುಗಿಸೋದಂದ್ರೆ ಅಷ್ಟು ಈಸಿ ಇಲ್ಲವೇ ಇಲ್ಲ. ಮನೆ, ಫ್ಯಾಮಿಲಿ, ಮಗಳು ಇಂಥದ್ದೆಲ್ಲನೂ ಇಟ್ಕೊಂಡು ನಾನು ಮುಗಿಸಿನಂತಂದ್ರೆ ಶಬಾಷ್ ಅನ್ಕೋತೀನಿ ನಾನು ಒಂಥರ. ಸೊ ಮತ್ತು ಹಂಗೆ ಹೇಳ್ಬೇಕಂತಂದ್ರೆ ವೈಫೈ ಎಲ್ಲ ಹಾಕ್ಸಿವಿ ಕಷ್ಟಪಟ್ಟು. ಸೊ ಈಗ ಇಷ್ಟೆಲ್ಲ ಹಾಕ್ಸಿದ್ದಿಂದ ಅದನ್ನು ವೇಸ್ಟ್ ಮಾಡೋಕೆ ನನಗೆ ಇಷ್ಟ ಇಲ್ಲ. ಹೆಂಗಾದ್ರೂ ನೆಟ್ ಹಾಳಾಗತ್ತಿರ್ತದೆ. ಸೊ ಈ ಥರ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ರೆ ಸುಮ್ಮನೆ ಯಾಕೆ ದುಡ್ಡು ಹಾಳು ಮಾಡೋದು, ದುಡ್ಡು ಖರ್ಚು ಮಾಡಿ ನಾವು ಏನೋ ಒಂದು ಮಾಡ್ಬೇಕಂತ ಅಂದ್ಕೊಳಕತ್ತೀನಿ. ಸೊ ಹಂಗಾಗಿ ಅದನ್ನೆಲ್ಲ ವೇಸ್ಟ್ ಮಾಡೋಕೆ ನನಗೆ ಇಷ್ಟ ಇಲ್ಲ ಅಂತ ಕಂಟಿನ್ಯೂ ಆಗಿ ವಿಡಿಯೋ ಮಾಡಕತ್ತೀನಿ ನಾನು. ಕಂಟಿನ್ಯೂ ಆಗಿ ಅಂತಂದ್ರೆ ದಿನ ಏನು ಮಾಡೋಕ್ಕಾಗಲ್ಲ, ಅಪರೂಪಕ್ಕೆ ಆಗೊಂದು ಈಗೊಂದು ವಿಡಿಯೋಗಳೆಲ್ಲ ಬರ್ತಿರ್ತಾವೆ ನಾನು. ಸೊ ಅದಕ್ಕೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳಕತ್ತೀನಿ. ಸೊ ಈ ಅಮ್ಮ ಏನು ಇವತ್ತು ಮತ್ತೆ ಚಾಲೂ ಮಾಡಿಬಿಟ್ರೆ, ಒಂದಿನ ಅಷ್ಟೇ ಗ್ಯಾಪ್ ಕೊಟ್ಟಾಳೆ, 100 days ಮುಗಿದು ಅಂಥೇಳಿ ಒಂದಿನ ಗ್ಯಾಪ್ ಕೊಟ್ಟು ಮತ್ತೆ ವಿಡಿಯೋ ಮಾಡೋಕೆ ನಿಂತಾಳೆ ಅಂತ ಅನ್ಬೋದು. ಸೊ ಇನ್ನೇನು ಕಂಟಿನ್ಯೂ ಆಗಿ ವಿಡಿಯೋಗಳೆಲ್ಲ ಬರ್ತಿರಂಗಿಲ್ಲ. ಸೊ ಅವಾಗೊಂದು ಇವಾಗೊಂದು ಹಿಂಗೆ ಬರ್ತಿರ್ತಾವೆ ಅಷ್ಟೇ. ಸೊ ಮತ್ತು ಹೇಳ್ಬೇಕಂತಂದ್ರೆ ಡೈಲಿ ಚಾಲೆಂಜ್
ಒಂಥರ ನನಗೆ ಒಂದು ಒಳ್ಳೆ ರೀತಿ ಆಪರ್ಚುನಿಟಿ ಅಂತ ಹೇಳ್ಬೋದು. ಅದು ನನಗೆ ಡೈಲಿ ಚಾಲೆಂಜ್. ಸೊ ಬೇಗ ಬೇಗ ಎದ್ದು ಎಲ್ಲ ದಗ್ದ ಮುಗಿಸ್ಕೊಂಡು ಮಗಳನ್ನೆಲ್ಲ ಕೇರ್ ಮಾಡಿ ಅಕ್ಕಿದೆಲ್ಲ ಮಾಡಿ ಒಂಥರ ವಿಡಿಯೋ ಮಾಡಬೇಕು ಅಂತ ಅನ್ನೋದೊಂದು ಹುಮ್ಮಸ್ಸು ಭಾಳ ಇರ್ತಿತ್ತು. ಸೊ ಹಂಗಾಗಿ ಬೇಗ ಬೇಗ ಎಲ್ಲ ರೆಡಿ ಆಗ್ತಿದ್ನಿ ಬೆಳಗ್ಗೆ ಎದ್ದ. ಸೊ ಮತ್ತು ಈ ಡ್ರೆಸ್ಸಿಂದೊಂದು ಪ್ರಾಬ್ಲಮ್ ಆಗಿಬಿಟ್ಟಿತ್ತು ನಂಗೆ ಡೈಲಿ ವಿಡಿಯೋ ಮಾಡೋ ಹೊತ್ನ್ಯಾಗ. ಏನಪ್ಪ ಅಂತಂದ್ರೆ ವಿಡಿಯೋ ಮಾಡೋ ಹೊತ್ನ್ಯಾಗ ಯೂನಿಫಾರ್ಮ್ ಥರ ಅನಿಸ್ಬಿಟ್ಟಿದ್ವು ಎರಡು ಡ್ರೆಸ್ ನನಗೆ. ಸೊ ಒಂದು ರೆಡ್ ಒಂದು ಬ್ಲ್ಯಾಕ್ ಇಷ್ಟ ಡ್ರೆಸ್ ಇವ ಎರಡು. ಈ ಕಡೆ ಮಹಾರಾಷ್ಟ್ರ ಸೈಡ ಮ್ಯಾಕ್ಸಿ ಅಂತಂತಾರೆ, ನಮ್ಮ ಕಡೆ ನೈಟಿ ಅಂತಂತಾರೆ. ಸೊ ಇರುವ ಎರಡು ಡ್ರೆಸ್ನಾಗ ವಿಡಿಯೋ ಮಾಡ್ತಿದ್ದೀನಿ ಡೈಲಿ. ಊರಿಗೆ ಹೋಗುವಾಗ ನಮ್ಮವ್ವ ಅಂತಂದ್ರೆ ನಿನ್ನ ಗಂಡನ ಕಡೆ ಕೊಡಿಸ್ಕೊಂಡು ಹೋಗಿ, ಈಗ ಒಂದು 4-5 ಮತ್ತು ಅಲ್ಲಿ ಹೋಗಿ ಹಿಂಗೆ ಕೊಡಿಸೋದಿಲ್ಲವ ಅಂತಿತ್ತಾರ ಅಂದರು. ಸೊ ಮತ್ತು ಅವ್ರನ್ನೂ ಕೇರ್ ಮಾಡ್ಬೇಕು ನನ್ನ ಹಸ್ಬೆಂಡ್ನ. ಅವ್ರ ಕಡೆ ದುಡ್ಡು ಇದ್ದಿದ್ದಿಲ್ಲ, ಆಯ್ತು ಕೊಡಿಸ್ತೀನಿ ಅಂತಂದ. ಬಟ್ ನಾ ಅವ್ರನ್ನ ಅರ್ಥ ಮಾಡ್ಕೋಬೇಕಂತೇಳಿ ಡ್ರೆಸ್ ಗೀಸ್ ಏನು ತೊಗೊಲಿಲ್ಲ, ಹೋಗ್ಲಿ ಬಿಡೋ ಕಡೆ ಅಂತೇಳಿ. ಸೊ ಇವ ಎರಡು ಡ್ರೆಸ್ ಇದ್ದಿದ್ದರಿಂದ ಇವನ್ನ ಹಾಕೊಂಡು ಡೈಲಿ ತೊಡಕಂತೇಳಿ ಜಾಸ್ತಿ ಇಲ್ಲ. ಸೊ ಹತ್ಕೊಮ್ಮಿ ಎಲ್ಲಾದರೂ ಹೊರಗಡೆ ಹೋದ್ರೆ ಅದು. ಸೊ ಆ ಥರ ಡ್ರೆಸ್ ಅದಾವ. ಇವತ್ತು ಲಾಗ್ ಮಾಡೋದು ಏನಂತಂದ್ರೆ, ನಾ ಅದೇ ಹೇಳಕತ್ತಿದ್ನಿ ಯೂಟ್ಯೂಬ್ನ ಯಾವ ಥರ ಒಂದು ಥಾಟ್ ಇಟ್ಕೊಂಡು ಮಾಡಬೇಕು ಯೂಟ್ಯೂಬರ್ ಅಂತಂದ್ರೆ, ನಾನು ಸಣ್ಣ ಪುಟ್ಟ ಐಡಿಯಾಗಳು ಒಂದು ಸಜೆಷನ್ ಕೊಡೋಕೆ ಇಷ್ಟಪಡ್ತೀನಿ ನಾನು. ಸೊ ನಾನು ಅದನ್ನು ಯಾವ ಥರ ತೊಗೊಂಡು ಯೂಟ್ಯೂಬ್ನ ಅನ್ನೋದನ್ನು ಹೇಳ್ತೀನಿ ನಿಮಗೆ. ಒಂದು ಥಾಟ್ನ ಮೈಂಡ್ ಸೆಟ್ ಮಾಡ್ಕೊಂಬಿಟ್ಟಿದ್ದು ನಾನು. ಏನಪ್ಪ ಅಂತಂದ್ರೆ, ಡೈಲಿ ನನ್ನ ವಿಡಿಯೋ ಯಾರು ನೋಡ್ತಾರೋ ನೋಡೋದಿಲ್ಲ ಗೊತ್ತಿಲ್ಲ, ಒಟ್ಟು ನನ್ನ ಚಾಲೆಂಜನ್ನ ನಾನು ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಈ ಥರ ವಿಡಿಯೋ ಮಾಡೋಕ್ಕೆ ಶುರು ಮಾಡಿದ್ದೀನಿ ನಾನು. ಸೊ ಯಾರು ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನೋಡಲಿಲ್ಲ ಅಂದರೆ ನಮ್ಮ ವಾಚ್ ಟೈಮ್ ಅದು ಎಲ್ಲ ಕಂಪ್ಲೀಟ್ ಆಗೋದಿಲ್ಲ. ಸೊ ದಿನದಿಂದ ದಿನಕ್ಕೆ ಇಂಪ್ರೂವ್ ಆಗ್ತಿರ್ಬೇಕು. ಬಟ್ ನಾನು ಆ ಥರ ಆಗಲಿಲ್ಲ, ಇಂಪ್ರೂವ್ ಆಗಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ಮತ್ತು ಹೇಳ್ಬೇಕಂತಂದ್ರೆ ಇವತ್ತು ಇಂತಿಷ್ಟು ವಾಚ್ ಟೈಮ್ ಬರ್ಬೇಕು ನನಗೆ, ಇವತ್ತಿಗೆ ಇಂತಿಷ್ಟು ಸಬ್ಸ್ಕ್ರೈಬರ್ಸ್ ಬರ್ಬೇಕು ನನಗೆ ಅಂತ ಈ ಥರ ಎಲ್ಲ ಯೋಚನೆ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸೊ ಭಾಳ ಅತಿಯಾಗಿ ಯೋಚನೆ ಮಾಡ್ತಿದ್ನಿ. ಅಂದ್ರೆ ಜಾಸ್ತಿ ಬರ್ಬೇಕು ಅನ್ನೋದು ಏನೂ ಇದ್ದಿದ್ದಿಲ್ಲ, ಇಷ್ಟು ಬರಬೇಕು ಅಷ್ಟು. ಒಂದು ದಿನಕ್ಕೆ ವಾಚ್ ಟೈಮ್ ಅಂತಂದ್ರೆ ಒಂದು 10 ಅವರ್ ಆದರೂ ಒಂದು ದಿನಕ್ಕೆ ವಾಚ್ ಟೈಮ್ ಬರ್ಬೇಕು ನನಗೆ ಅಂತ ಫಿಕ್ಸ್ ಮಾಡ್ಕೊಂಡಿದ್ನಿ. ಸೊ ಸಬ್ಸ್ಕ್ರೈಬರ್ಸ್ ಬಂದುಬಿಟ್ಟು ಡೈಲಿ 1 ಆದರೂ 2 ಆದರೂ ಸಬ್ಸ್ಕ್ರೈಬರ್ಸ್ ಬರ್ಬೇಕು ನನಗೆ ಅಂತ ಈ ಥರ ಎಲ್ಲ ಅಂದ್ಕೊಂಡಿದ್ನಿ. ನಾನು ಅಂದ್ಕೊಂಡ ರೀತಿ ಒಳಗೆ ನನಗೆ ಚಲೋನ ಆಗೈತಿ. ಸೊ ಜಾಸ್ತಿ ಎಕ್ಸೆಪ್ಟೇಷನ್ ಇಟ್ಕೊಂಡಿದ್ದಿಲ್ಲ ನಾನು. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಕಮ್ಮಿ ಎಕ್ಸೆಪ್ಟೇಷನ್ ಇಟ್ಕೊಂಡು ನಾನು ಯೂಟ್ಯೂಬ್ ಶುರು ಮಾಡಿದ್ನಿ. ಏನಪ್ಪ ಇಲ್ಲಿ ಮುಂಬೈ ಒಳಗೆ ಹೊರಗೆ ಬಂದು ವಿಡಿಯೋ ಮಾಡಿದ್ರೆ ಒಂದು ಟೆನ್ಷನ್ನು, ಒಳಗೆ ಕುಂತ್ಕೊಂಡು ವಿಡಿಯೋ ಮಾಡಿದ್ರೆ ಒಂದು ಟೆನ್ಷನ್ನು. ಒಳಗೆ ಕುಂತ್ರೆ ಬರೇ ಬೋರ್ ಆಗ್ತಿರ್ತೈತಿ. ಸೊ ಹಂಗಾಗಿ ಸ್ವಲ್ಪ ಲೊಕೇಶನ್ ಚೇಂಜ್ ಮಾಡಬೇಕು ಅಂತ ಹೊರಗೆ ಬಂದರೆ ಇದೇನೋ ಗಿರ್ರ ಅಂತ ಸೌಂಡ್ ಬರ್ತೈತಿ, ಏನೋ ಸೌಂಡ್ ಬರಾಕತೈತಿ ಗಿರ್ರ ಅಂಥೇಳಿ. ಸೊ ಇರಲಿ, ಬಟ್ ನಾನು ಮಾತಾಡಿದ್ದು ಸ್ಪಷ್ಟವಾಗಿರುತ್ತೆ, ನಿಮಗೆ ಎಲ್ಲರಿಗೂ ಕೇಳಿಸುತ್ತಾ ಅಂತ ಅನ್ಕೋತೀನಿ ನಾನು. ಸಣ್ಣ ಎಕ್ಸೆಪ್ಟೇಷನ್ ಒಳಗೆ ನಾನು ಯೂಟ್ಯೂಬ್ನ ಶುರು ಮಾಡಿದ್ನಿ. ಸೊ ಒಂದು ದಿನಕ್ಕೆ ವಾಚ್ ಟೈಮ್ 10 ತಾಸು ಬಂದ್ರೆ ಸಾಕು ಅಂತ ಅನಿಸ್ಬಿಟ್ಟಿತ್ತು ನನಗಂತೂ. ಸೊ ಸಬ್ಸ್ಕ್ರೈಬರ್ಸ್ ಕೂಡ ಅಷ್ಟೇ, ಒಂದು ದಿನಕ್ಕೆ 1 ಸಬ್ಸ್ಕ್ರೈಬರ್ಸು ಇಲ್ಲ 2ನೋ ಬಂದ್ರೆ ಸಾಕಂತ ಹಿಂಗೆ ಅಂದ್ಕೊಂಡು. ಸೊ ಫಸ್ಟ್ ವಿಡಿಯೋ ಮಾಡೋ ಹೊತ್ನ್ಯಾಗ ಎಲ್ರಿಗೂ ಇಂಟ್ರೆಸ್ಟ್ ಅನ್ನಿಸ್ತಿತ್ತು. ಸೊ ನನ್ನ ವಿಡಿಯೋಸ್ ಅಷ್ಟು ಸಖತ್ತಾಗಿ ಬರ್ತಿದ್ದು. ಸೊ ಹಾಗಾಗಿ ಆವಾಗ ವಾಚ್ ಟೈಮ್ ಎಲ್ಲ ನಾನು ಎಕ್ಸೆಪ್ಟ್ ಮಾಡಿದ್ದಕ್ಕಿಂತ ಜಾಸ್ತಿನ ಮೋರಾಗೆ ಬರ್ತಿತ್ತು ನನಗೆ. ಸೊ ಒಂದು ದಿನಕ್ಕೆ 18 ಅವರ್, ಸೊ 20 ಅವರ್ ಈ ಥರ ವಾಚ್ ಟೈಮ್ ಬರ್ತಿತ್ತು. ಸೊ ಖುಷಿ ಆಗ್ತಿತ್ತು. ನಾನು ಅಂದ್ಕೊಂಡಿದ್ನಿ ಸೊ ನನಗಿಷ್ಟು ಬರಾಕತೈತಿ, ಸಪೋರ್ಟ್ ಚಲೋ ಸಿಗಾಕತೈತಿ ಅಂತ ಈ ಥರ ಎಲ್ಲ ಅನ್ಕೋತಿದ್ನಿ ನಾನು. ಸೊ ಕರೆಗೂ ಅಷ್ಟಾದಿಂದ ಸಪೋರ್ಟ್ ಎಲ್ಲ ಚಲೋನ ಸಿಗಾಕತ್ತಿತ್ತು. ಬಟ್ ಬರ್ಬರ್ತಾ ವಿಡಿಯೋ ಮಾಡೋಕ್ಕೆ ಕಷ್ಟ ಅನ್ಸಕತ್ತು ನನಗೆ. ಸೊ ಚಾಲೆಂಜಿಂಗ್ ಬೇರೆ ಕಂಪ್ಲೀಟ್ ಮಾಡ್ಕೋಬೇಕಂತ ಯಾವ ಬೇಕಾದ ಥರ ವಿಡಿಯೋ ಮಾಡೋಕ್ಕೆ ಶುರು ಮಾಡಿದ್ನಿ. ಹಂಗಾಗಿ ನೆಕ್ಸ್ಟ್ ವಾಚ್ ಟೈಮ್ ಸ್ವಲ್ಪ ಕಮ್ಮಿ ಬರಾಕತ್ತಿ, ನೋಡುವವ್ರ ಸಂಖ್ಯೆ ಕೂಡ ಕಮ್ಮಿ ಆಗಕತ್ತಿ, ಸರಿ ಮಾಡ್ಲಾರ್ದಂಗೆ ಆಗಂತಲೇ. ಸೊ ಇರಲಿ ಅಂತೆ. ಸೊ ಅವ್ರು ನೋಡಂಗಿಲ್ಲ, ವಾಚ್ ಟೈಮ್ ಕಮ್ಮಿ ಆಗಕತ್ತೈತಿ ಅಂತೆ ನಾನು ಒಂಥರ ಗಿಲ್ಟ್ ಕಾಡ್ತಿತ್ತು, ಬೇಜಾರು ಆಗ್ತಿತ್ತು ನನಗೆ. ಬಟ್ ಆದರೂ ಇರಲಿ ಅಂತೆ ನಾನು ವಾಚ್ ಟೈಮ್ ಹೆಂಗೋ ಕಂಪ್ಲೀಟ್ ಮಾಡ್ಕೊಳಕ್ಕೆ ಶುರು ಮಾಡಿದ್ನಿ. ಆಗಲಿಲ್ಲ, ವಾಚ್ ಟೈಮ್ ಒಂದು ದಿನಕ್ಕೆ 10 ತಾಸು ಬರ್ತಿದ್ದಿಲ್ಲ. ಆದರೂ ಇರಲಿ ಅಂಥೇಳಿ ಅಂದ್ಕೊಂಡು ವಿಡಿಯೋ ಮಾಡ್ತಿದ್ನಿ ಹಂಗೆ. ಸೊ ಅದ ಬೇಜಾರೋಗ ವಿಡಿಯೋ ಮಾಡ್ತಿದ್ನಿ. ಸೊ ಒಂದೊಂದು ದಿನ
ಬರ್ತಿತ್ತು ಜಾಸ್ತಿನ. ಸೊ ಎಕ್ಸೆಪ್ಟ್ ಮಾಡಿದ್ಕಿಂತ ಜಾಸ್ತಿ ಬರ್ತಿತ್ತು, ಆಗ ಖುಷಿ ಆಗ್ತಿತ್ತು. ಸೊ ಈಗ ನಾನು 100 ವೀಡಿಯೋಸ್ ಮುಗ್ದು ಅಂತಂದ್ರೆ ಈಗ ನನ್ನ ವಾಚ್ ಟೈಮ್ 1100 ಅಷ್ಟು ಬಂದೈತಿ. ಸೊ ಇರಲಿ, ನಾನು ಎಕ್ಸೆಪ್ಟೇಷನ್ ಎಷ್ಟಿತ್ತು 1000 ಆಗಬೇಕು ಅಂತಿತ್ತು. ಒಂದು 100 ಡೇಸ್ ಅಂದ್ರೆ 100 ಇಂಟು 10 ಅಂತಂದ್ರೆ 1000. ಸೊ ಇಷ್ಟು ಎಕ್ಸೆಪ್ಟೇಷನ್ ಮಾಡಿ ಇಟ್ಕೋ ಅಂತಲೇ. ಸೊ ಅದು ಆಗುತ್ತೆ ಇಲ್ಲ ಅಂತ ಅಂದ್ಕೊಂಡಿದ್ನಿ. ಸೊ ಒಂದೊಂದು ವಿಡಿಯೋಗಳು ಕಮ್ಮಿ ವಾಚ್ ಟೈಮ್, ಏನು ಬರೀ 3 ಅವರ್ 4 ಅವರ್ ಅಷ್ಟು ವಾಚ್ ಟೈಮ್ ಬರ್ತಿತ್ತು. ಸೊ ಇನ್ನು ಕೆಲವೊಂದು ವಿಡಿಯೋಗಳು ಒಂದು ವಿಡಿಯೋ ಅಂತೂ ನಮ್ಮ ಡಾರ್ಲು ನಾನು ಮಾಡೀವಿ ನೋಡ್ರಿ. ಸೊ ಅದಂತರೂ ಒಂದು 60 ತಾಸು ಹೋಗೈತಿ. ಸೊ ಹಂಗೆ ಹೋದಾಗ ಏನೋಪ್ಪ ಯಾವುದೋ ವಿಡಿಯೋಗಳು ಇನ್ಯಾವುದೋ ವಿಡಿಯೋಗಳನ್ನು ಕವರ್ ಮಾಡ್ಕೊಂಡವು ಬಿಡ ಅಂತ ಈ ಥರ ಅಂದ್ಕೊಂಡೆ ಯೂಟ್ಯೂಬ್ನ ಕಂಟಿನ್ಯೂ ಮಾಡಿದ್ನಿ. ಹಂಗೆ ಯಾವುದೋ ವಿಡಿಯೋಗಳು ಮಾಡೋಕೆ ಹೋಗಿ ಇನ್ಯಾವುದೋ ವಿಡಿಯೋಗಳು ಒಂದೊಂದು ಚಲೋ ಆಗಿರ್ತಾವೆ. ಸೊ ಕವರ್ ಮಾಡ್ಕೋತಿರ್ತಾವೆ, ವಾಚ್ ಟೈಮ್ ಕವರ್ ಆಗ್ತೈತಿ ಅಂತ ಅಂದ್ಕೊಂಡು ನಾನು ಚಲೋತ್ತಂಗೆ ವಿಡಿಯೋ ಮಾಡೋಕೆ ಶುರು ಮಾಡಿದ್ನಿ. ಮತ್ತು ಹಂಗೆ ಸೊ ನೀವು ಯಾರಾದರೂ ವಿಡಿಯೋ ಮಾಡಬೇಕು ಇದು ಅಂತಂದ್ರೆ ಸೊ ಮೈಂಡ್ ಸೆಟ್ನ ಉಪಯೋಗಿಸ್ರಿ. ವಾಚ್ ಟೈಮ್, ಸಬ್ಸ್ಕ್ರೈಬರ್ಸ್ ಬರ್ತಾರೋ ಬರಲ್ಲೋ ಗೊತ್ತಿಲ್ಲ. ಸೊ ಅಷ್ಟು ನಿಮ್ಮ ಕರ್ತವ್ಯ ಏನೈತಿಲ್ಲ ಮಾಡ್ಬೇಕು ಅನ್ನೋದು ಮಾಡಿರಿ. ಇಂದ ಸಿಗ್ಬೇಕು ಅನ್ನೋ ಗೆಲುವು ನಾಳೆ ಸಿಗ್ಬೋದು, ಯಾರಿಗೆ ಗೊತ್ತು ಯಾವ ಥರ ಸಿಗ್ತೈತೆ ಅನ್ನೋದು ಹೇಳಕ್ಕೆ ಬರೋಂಗಿಲ್ಲ. ಸೊ ಒಂದೊಂದು ವಿಡಿಯೋಗಳು ಓಡ್ತಿರ್ತಾವೆ, ಒಂದೊಂದು ವಿಡಿಯೋಗಳು ರನ್ ಆಗ್ತಿರಂಗಿಲ್ಲ. ಸೊ ಎಲ್ಲ ನಮ್ಮ ವಿಡಿಯೋಗಳು ರನ್ ಆಗಬೇಕಂತ ಏನೂ ಇಲ್ಲ. ಸೊ ಲಾಗ್ ಮಾಡೋದು ನಮ್ಮ ಡ್ಯೂಟಿ ಇರ್ತೈತಿ, ಲಾಗ್ ಮಾಡಬೇಕು. ಯೂಟ್ಯೂಬ್ಗಂತಂದ್ರೆ ಏನು ಬೇಕಾದರೂ ಹಾಕ್ತಿರ್ತಾರೆ. ಸೊ ಯಾವ ಥರ ತಿಳ್ಕೊಂಡಾರ ಅಂತಂದ್ರೆ ಯೂಟ್ಯೂಬ್ನ ಒಂದು ಕಸದ ಬುಟ್ಟಿ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಸೊ ನಾನು ಅದೇ ಥರ ಅಂದ್ಕೊಂಡೀನಿ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ಸೊ ಯಾವ ಥರದ್ದು ಬೇಕಾದ ವಿಡಿಯೋಗಳನ್ನು ಹಾಕೀನಿ. ಸೊ ಜನರಿಗೆ ಒಂದು ಒಳ್ಳೆ ರೀತಿ ಮೆಸೇಜ್ ಕೊಡೋದಾಗಲಿ ಏನೇ ಆಗಲಿ ಈ ಥರದನ್ನ ಜನ ಎಕ್ಸೆಪ್ಟ್ ಮಾಡ್ಕೊತಿರ್ತಾರೆ. ಸೊ ನಾನು ಹಂಗೆ ಹೆಂಗೆ ಬೇಕೋ ಹಂಗೆ ವಿಡಿಯೋ ಮಾಡೀನಿ. ಹಾಗಾಗಿ ಚಲೋ ವಿಡಿಯೋಗಳನ್ನ ಮಾತ್ರ ಎಕ್ಸೆಪ್ಟ್ ಮಾಡ್ಕೊಂಡಾರ ಜನ. ಸೊ ಕೆಟ್ಟ ವಿಡಿಯೋಗಳನ್ನ ಬಿಟ್ಬಿಟ್ಟಾರೆ. ಸೊ ಅದಕ್ಕೋಸ್ಕರ ಇನ್ನು ಟೈಮ್ ಸಿಗ್ತಿರ್ತೈತೆ ಯಾವಾಗಾದ್ರೂ. ಸೊ ಮಾಡೋ ಎಲ್ಲ ವಿಡಿಯೋಗಳು ಚಲೋನ ಇರ್ತಾವೆ ಅಂತ ಅನ್ಕೋತೀನಿ. ಸೊ ನೀವು ಹಂಗೆ ಯಾರಾದರೂ ಯೂಟ್ಯೂಬ್ ಮಾಡ್ಬೇಕಂತಂದ್ರೆ ಇದೇ ಎಕ್ಸೆಪ್ಟೇಷನ್ ಮ್ಯಾಗ ವಿಡಿಯೋ ಮಾಡಿರಿ, ಲಾಗ್ ಮಾಡಿರಿ ಅಂತ ಹೇಳ್ತಾ ನಾನು ಇವತ್ತಿನ ಲಾಗ್ನ ಕಂಪ್ಲೀಟ್ ಮಾಡ್ತೀನಿ. ಸೊ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ನಮ್ಮ ಚಾನಲ್ಗೆ. ಸೊ 2 ದಿನ ಬಿಟ್ಟಿದ್ದಕ್ಕೆ 2 ಸಬ್ಸ್ಕ್ರೈಬರ್ಸ್ ಕಮ್ಮಿ ಆಗ್ಯಾರ. ಸೊ ಜಾಸ್ತಿ ಆಗಬೇಕಂತ ಎಕ್ಸೆಪ್ಟೇಷನ್ ಮಾಡ್ಕೋತೀನಿ. ಸೊ ಜಾಸ್ತಿ ಆಗಲಿ ನನ್ನ ಸಬ್ಸ್ಕ್ರೈಬರ್ಸ್ ಅಂತ ಅಂದ್ಕೊಂಡು ಲಾಗಿಗೆ ಬಾಯ್ ಹೇಳ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.